जय मंगलम जय नमः पार्वती शिव हर हर महादेव हर ओम गुरुर्ब्रह्मा गुरुर्विष्णु गुरुदेवो महेश्वरा गुरवे साक्षात् परब्रह्म तस्मै श्री गुरवे नमः तस्मै श्री गुरवे नमः ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃದಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ನನ್ನ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶ್ರೀಮನ್ ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಪರಮಾತ್ಮ ಕೃಷ್ಣ ಪರಮಾತ್ಮನನ್ನು ಮೊದಲು ಮಾಡಿಕೊಂಡು ಬಸವಾದಿ ಪ್ರಮತರನ್ನು ಎಲ್ಲ ಋಷಿ ಮುನಿಗಳ ಜ್ಞಾನಿಗಳ ಪಾದಕ್ಕೆ ನನ್ನ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ ನೋಡ್ರಿ ಪುಣ್ಯಾತ್ಮರೇ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಇದು ಬಡ್ಡಿಯಿಂದ ಬಂದತ್ತಿದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ ಅಂತ ಹೇಳಿದ್ದಾರೆ. ಸುಳ್ಳನ್ನು ಮಾತನಾಡಿದರೆ, ಸುಳ್ಳನ್ನು ಪದ ಬಳಸಿದರೆ, ಸುಳ್ಳಿನಿಂದ ನಡೆದರೆ, ಸುಳ್ಳಿನಿಂದ ಗಳಿಸಿದರೆ ಅದು ಸುಖ ಆಗುವುದಿಲ್ಲ. ಸತ್ಯದಿಂದಿರಬೇಕು. ಸತ್ಯವನ್ನರ್ಥ ಮೇಲೆ ಚಿಂತೆ ಇಲ್ಲ, ಬೇರೆ ಶಾಂತಿ ಇಲ್ಲ, ಮಿಥ್ಯೆಯ ಕಳೆದ ಬಳಿಕ ರೀತಿ ಇಲ್ಲ, ಲೋಕ ಭೀತಿ ಇಲ್ಲ. ಸತ್ಯದಿಂದಿದ್ದರೆ ಮನುಷ್ಯ ಲೋಕದ ಭೀತಿನ ಇರಂಗಿಲ್ಲ ಮನುಷ್ಯನಿಗೆ. ಸತ್ಯದಿಂದ ನಡೆದರೆ ಆ ಮನುಷ್ಯನಿಗೆ ಲೋಕದ ಭೀತಿ ಇರಂಗಿಲ್ಲ. ಸುಳ್ಳಿನಿಂದ ನಡೀತಾನಲ್ಲ ಮನುಷ್ಯ, ಭೀತಿ ಇರ್ತೈತಲ್ಲಿ. ಈಗ ಈ ಕಾಲದಾಗ ಏನಾಗೈತೆ ಅಂದ್ರೆ ಸತ್ಯಯುಗ. ಇದು ಸತ್ಯಯುಗದಲ್ಲಿ ಕೆಲವೊಂದು ಮಂದಿ ಮಾಡ್ತಾರೆ. ನನಗೆ ಒಬ್ಬ ಅವ್ವ ಮಗ ಒಬ್ರು ಬೆಟ್ಟಗಿದ್ರು. ಅವು ಗುಡಿಸಿಲು ಹಾಕ್ಕೊಂಡಿದ್ದು ಅತ್ತ. ಪಾಪ ನನಗೆಷ್ಟು ಮರಿಗಿತು ಜೀವ. ನನಗೆ ಕೆಂಪು ಸೀರೆ ನೋಡಿ ನಾಯಿನಿಶ ನೆಳಲ್ಲ ದೇವ್ರ ಹೇಳಕ್ಕೆಲ್ಲ. ಅವು ಬಸ್ ಸ್ಟ್ಯಾಂಡ್ದಾಗ ಬಂದು ಕಾಲು ಬಿದ್ದು ನನಗವ್ವ ಮಗ. ಯವ್ವ ನಮಗೆ ಅಂತಂಬ್ರ ಭಾಳ ಮಾಡಿಸಿಡಾಕತ್ಯಾರ. ನಮಗೆ ನನ್ನ ಒಬ್ಬ ಮಗ ಮಳ್ಳ ಮಗ ಅದಾನ. ನನಗೆ ಓಡಿಸ್ಬೇಕತ್ತಾರ ಯವ್ವ. ನನಗೆ ನಾ ಹೆಂಗೆ ಮಾಡಲಿ? ಅಲ್ಲಿ ಇರ್ಲಾರ್ಕಾಗೆ ನಾವು ದೂರ ಎಲ್ಲಾರ ದುಡ್ಕೊಂಡು ತಿನ್ನೋಣ ಅಂಥೇಳಿ ಎಲ್ಲಾರ ಬರ್ಬೇಕತ್ತ ಬಂದದು. ಇವ ನಮ್ಮ ಆಸ್ತಿ ಸಲುವಾಗಿ ಮಾಡಾಕತ್ಯಾರ. ಹುಚ್ಚ ಮಗ ಅದಾನ. ಆ ಹುಚ್ಚ ಮಗ ಇದ್ರೆ ಈ ಆಸ್ತಿಯನ್ನು ತಾಮ ಬಡ್ಕೋಬೇಕತ್ತಾರ. ಗಂಡ ತೀರ್ಯಾನ ಅಂತ ಬೋರೆಟ್ಟ ಹೇಳಾಕತ್ಲಿಕ್ಕೆ ಹೆಣ್ಮಗಳ್ರಿ. ನೋಡು, ಅಣ್ಣ ತಮ್ಮಂದಿರಿದ್ದವರು ಯಾವಾಗಲೂ ಸತ್ಯವನ್ನೇ ಇರ್ರಿ. ಯಾಕೆ ಒಳಗಿಂದೊಳಗೆ ಮಾಟ ಮಂತ್ರ ವಾಮಾಚಾರ ದೇವರನ್ನು ಒಲಿಸಿಕೊಂಡ ಹಾಗೆಲ್ಲ ಈ ಜಗತ್ತಿನಲ್ಲಿ ಮಾಡಬಾರದು. ಸತ್ಯಯುಗ ಆಯ್ತಿದು. ಸತ್ಯದಿಂದ ಇರುವುದು. ಕಷ್ಟ ಬರಲಿ. ಎಷ್ಟೋ ಮಂದಿ ವಾಮಾಚಾರ ಮಾಡ್ತಾರೆ. ಅವು ಗೋತ್ತಳ್ಳಾಕತ್ತಿದ್ವು. ಅವ್ವ ಮಗ ನಾಯರ ಕರ್ಕೊಂಡು ಬರಲಿ ಅನ್ನಿ ನನಗೆ ಇರಾಕ ಸ್ಥಾನಿಲ್ಲ.
ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡದನ, ಭಿಕ್ಷಾ ಬೇಡಕ್ಕೆ ಹೋಗಂಗಿಲ್ಲ. ಏನು ಮಾಡಲಿ ನಾನು? ಅಷ್ಟು ಹೊಟ್ಟೆನ ಕಳ್ಳ ಹರಿತೇನಂದು ಅಂತ ಅಣ್ಣತಮ್ಮರಿದ್ದಾರ್ರಿ ಅವರು. ಅಲ್ಲ, ತಮಗೆ ತಮ್ಮ ಪಾಲಿಗೆ ಬಂದದ್ದು ತಮಗೆ, ಅವ್ರ ಪಾಲಿಗೆ ಬಂದದ್ದು ಅವ್ರಿಗೆ. ಆಕಿ ಗಂಡ ಸತ್ರ ಏನಾಯ್ತು? ಮಗ ಇಲ್ಲವ? ಮಗ ಅದಾನಲ್ಲ, ಸುಮ್ಮಿರಬೇಕು. ವಾಮಾಚಾರ ಮಂತ್ರ ಮಾಟ ಇದನ್ನೆಲ್ಲ ಮಾಡಿ ಅವತ್ತರ ಶರೀರವನ್ನು ಕೆಡಿಸಿ ಯವ್ವ ನಮ್ಮನ್ನು ಹೆಂಗೆ ಮಾಡ್ಯಾರ ನೋಡ ತಳಕತ್ತಿದವ. ಪುಣ್ಯಾತ್ಮರೇ, ಜಗತ್ತಿನಲ್ಲಿ ಇದನ್ನೊಂದು ಮಾಡಬೇಡ್ರಿ. ಇನ್ನು ಇದರ ಬದ್ರ ನಿತ್ತು ಜಗಳಾಡೋದು ಚಲೋ, ಆದರೆ ಮಾಟ ಮಂತ್ರ ಒತ್ತಲಿ ಹೋಗಿ ವಾಮಾಚಾರವನ್ನು ಮಾಡಿ ಆ ಕಾಳಮ್ಮನ ಕಾಲು ಕಟ್ಟಿ, ಕಾಳಿಕೆಯನ್ನು ಕಾಲು ಕಟ್ಟಿದಾಗ ಅವರಂತೆ ಒಲಿತಾಳಕ್ಕೆ. ಓಡ್ರಿ, ಎಲ್ಲ ದೇವತೆಗಳಿಗೆ ಒಂದೊಂದು ಮಂತ್ರ ಅದಾವ, ಒಂದೊಂದು ಮಂತ್ರ ಅದಾವ. ಆ ಮಂತ್ರವನ್ನು ಪಠನ ಮಾಡಿದ್ರೆ ಅವ್ರು ಪ್ರತ್ಯಕ್ಷ ಆಗಬೇಕು. ಅವರು ಏನು ಮಾಡ್ತಾರಂದ್ರೆ ನಾವು ಬೇಡಿದ ವರವನ್ನು ಕೊಡ್ತಾರೆ ಅವರು. ಒಂದೊಂದು ದೇವತೆಗಳು ಈಗ ವಾಮಾಚಾರ ಮಾಡೋರು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ, ಆ ಮಹಾಕಾಳಿಯನ್ನು ಕಾಲು ಕಟ್ಟಿ ಉಗಿತಾರೆ ಅವ್ರು. ಆಕೆ ಏನು ಮಾಡಕ್ಕೆ ಬರ್ದಂಗ, ಆಕೆಯಿಂದನ ಮಾಟ ಮಂತ್ರ, ಆಕೆ ಜಪ ಮಾಡಿ, ಆಕೆ ತಪ ಮಾಡಿ ಆಕೆನ ಒಲಿಸ್ಕೊಂಡು ಎಷ್ಟೋ ಮಂದಿ ಮಾಡ್ತಾರೆ. ಜಗತ್ತಿನಲ್ಲಿ ಈ ಕೆಲಸ ಮಾತ್ರ ಮಾಡಬೇಡ್ರಿ. ಈ ಕೆಲಸವನ್ನು ಮಾಡಿದ್ದಾದ್ರೆ ಆ ಪರಮಾತ್ಮನು ಮೆಚ್ಚಂಗಿಲ್ಲ. ಪರಮಾತ್ಮ ಇದಕ್ಕೆ ಮೆಚ್ತಾನ, ಸತ್ಯಕ್ಕೆ ಮೆಚ್ತಾನ. ಎಷ್ಟು ನಾಮಸ್ಮರಣೆ ಮಾಡಿದ್ರೆ ಏನು ಮಾಡೋದು, ಎಷ್ಟು ಹಾಡು ಹಾಡಿದ್ರೆ ಏನು ಮಾಡೋದು, ಇಂಥದ್ದೆಲ್ಲ ಒಳಗೆ ಮಾಡ್ಕೋತ ಇದ್ರೆ ಒಳಗಿಂದೊಳಗೆ ಅದನ್ನು ಮಾಡೋದು ಮ್ಯಾಲ ಚಲೋ ಇರೋದು. ಇಂಥ ಕೆಲಸ ಯಾವ ಪುಣ್ಯಾತ್ಮರು ಮಾಡಬೇಡ್ರಿ. ಯಾಕಂತ ಕೇಳಿದ್ರೆ ಅದು ಚಲೋ ಅಲ್ಲ. ತಂದೆ ತಾಯಿ ಮಾಡಿದ ಪುಣ್ಯವನ್ನು ನಾವು ಊಟ ಮಾಡಕತ್ತೇವೆ. ನಾವು ಪುಣ್ಯ ಮಾಡಿದೀವಪ್ಪ ಅಂತಂದ್ರೆ ನಮ್ಮ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ಎಲ್ಲಕ್ಕೂ ದೊರೀತೈತಿ. ಅದಕ್ಕೆ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡುವತ್ತೇಳಿ ಶ್ರೀಮನ್ಯ ಜೀವನ ಶಿವಯೋಗಿಗಳವರು ಹೇಳಿಕೊಂಬಂದಾರ. ಪುಣ್ಯಾತ್ಮರೇ, ಎಂಥ ಕಾರ್ಯವನ್ನು ಜಗತ್ತಿನಲ್ಲಿ ಯಾರೂ ಮಾಡಬೇಡ್ರಿ. ಚಲೋವಲ್ಲ, ಆಗಿನ ಪೂರ್ತಿಯಲ್ಲಿ ಚಲೋ ಆಕ್ಕೈತೆ, ಆಗೋದಿಲ್ಲ ಅನ್ನಂಗಿಲ್ಲ. ಅದು ನಿಮಗೆ ಮುಂದೆ ಮಾತ್ರ ಅದು ಕಟ್ಟಿಟ್ಟದು ಬುತ್ತೆ, ಅದು ಕಟ್ಟಿಟ್ಟದು ಬುತ್ತೆ ನಿಮಗೆ. ಇಂಥದನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಪುಣ್ಯಾತ್ಮರೇ. ಸತ್ಯದಿಂದ ಇರ್ರಿ. ಇದಕ್ಕೆ ಕೈ ಹಾಕಕ್ಕೆ ಹೋಗಬೇಡ್ರಿ, ಅದು ಎಂದೂ ಬಿಡೋದಿಲ್ಲ. ತಪಶ್ಚರಿ ಮಾಡಿದ ಭಸ್ಮಾಸೂರನಂಥ ಅಸುರ ಏನು ಮಾಡಿದಂದ್ರೆ, ಒಂಟಿಗಾಲಿಯಲ್ಲಿ ನಿತ್ತ ಬ್ರಹ್ಮದೇವರನನ್ನು ಕುರಿತು ತಪಶ್ಚರಿಯನ್ನು ಮಾಡಿದ. ಅಘೋರವಾದಂಥ ತಪಶ್ಚರ್ಯ ನಾವು ಮನುಷ್ಯರಾಗಿ ನಮಗೆ ಮಾಡಕ್ಕೆ ನೀಗುವಲ್ತ. ಮನುಷ್ಯ ಜನ್ಮ ಶ್ರೇಷ್ಠ ತಿಳ್ಕರೆ, ಇದು ನಮಗೆ ನೀಗುವತ್ತ ಮಾಡೋದು. ಭಸ್ಮಾಸೂರ ಎಂಥ ಘೋರ ತಪಶ್ಚರ್ಯನ್ನು ಮಾಡಿದಾಗ ಏನಾತಂದ್ರೆ, ಮತ್ತು ವರವನ್ನು ಕೊಡಬೇಕಿಲ್ಲ. ಅದಕ್ಕೆ ಹೇಳಿನಲ್ಲ, ಒಂದು ದೇವಿಯನ್ನು ಸ್ಮರಣೆ ಮಾಡಿದ್ರೆ, ಆಕೆ ಆರಾಧನೆ ಮಾಡಿದ್ರೆ ಪ್ರತ್ಯಕ್ಷ ಅಕ್ಕಳ ಬೇಡಿದ ವರ ಕೊಡ್ತಾಳೆ. ಹೀಗಿರುವಾಗ ಆ ಬ್ರಹ್ಮದೇವರ ವರ ಕೊಟ್ಟ, ಇವಾಗ ಬೇಡಿದ ವರವನ್ನು ಕೊಟ್ಟ ಪರಮಾತ್ಮನಂತೆಲ್ಲಿ ವಾದಿ ಬ್ರಹ್ಮದೇವರನನ್ನು ಕುರಿತ ತಪಶ್ಚರಿ ಮಾಡಿದ. ವರವನ್ನು ಪಡ್ಕೊಳಕ ಶಿವನಂತೆಲ್ಲಿ ಹೋದ. ಏನು ಬೇಡಬೇಕು? ಭಸ್ಮಾಸೂರ ಏನು ಬೇಡಬೇಕು? ಒಳ್ಳೆದ್ದನ್ನು ಬೇಡಬೇಕು. ನಾವು ಆದರೂ ಸಹಿತ ಎಲ್ಲರಿಗೂ ಸರ್ವಜನ ಸುಖಿರ್ನೋ ಭವಂತು ಇರಲಿ ಅಂತ ಬೇಡಬೇಕ.
ನಮ್ಮ ಕುಟುಂಬ ಆರೋಗ್ಯ ಭಾಗ್ಯ ಇರಲಿ ಅಂತ ಬೇಡಬೇಕ, ಎಲ್ಲರೂ ಚಲೋ ಆಗ್ಲತ್ತ ಬೇಡಬೇಕ. ಆ ಬಸವಾಸುರ ಏನು ಬೇಡಿದ ಅಂತ ಕೇಳಿದ್ರೆ, ಉರಿ ಹಸ್ತವನ್ನು ಕೊಡಂದ ಪರಮಾತ್ಮನಿಗೆ. ಆಗ ಪರಮಾತ್ಮ ಮತ್ತು ನಿಜವಾದ ತಪಶ್ಚರ್ಯ ಮಾಡ್ಯಾನ, ನನ್ನ ಸ್ಮರಣೆ ಮಾಡ್ಯಾನಂದ ಬಳಕ ಬೇಡಿದ್ದನ್ನು ಕೊಡಬೇಕಂಥೇಳಿ ಪರಮಾತ್ಮ ಮೊದಲ ಬೇಡಿದವರಿಗೆ ಎಲ್ಲ ನೀಡಿದಿ ಸಂಪತ್ತು. ಯಾರು ಏನು ಬೇಡ್ತಾರ ಅವ್ರಿಗೆ ಕೊಡವ ಪರಮಾತ್ಮ. ಅವ್ರು ಏನೋ ಬೇಡಲಿ, ಕೆಟ್ಟದ್ದ ಬೇಡಲಿ ಚಲೋದ್ದನ ಬೇಡಲಿ, ಅವನ ಆರಾಧನೆಯನ್ನು ಮಾಡಿದರೆ ಬೇಡಿದ ಕೊಡುವಂಥ ಸಾಮರ್ಥ್ಯ ಪರಮಾತ್ಮನಂತೆಲ್ಲ ಐತ್ರಿ. ಉರಿಹಸ್ತವನ್ನು ಬೇಡಿದ, ತಟಾಸ್ತು ಒಂದು ಶಿವ ಉರಿಹಸ್ತವನ್ನು ಕೊಟ್ಟಾಗ ಏನಾಯ್ತಪ್ಪ ಅಂತ ಕೇಳಿದ್ರೆ, ಆ ಉರಿಹಸ್ತದಿಂದ ತಾನೇನು ಮಾಡಬೇಕು? ಭಸ್ಮಾಸುರ ಶಿವನನ್ನು ಸುಡಲಿಕ್ಕೆನ ತಯಾರಾದವ ನೋಡ್ರಿ. ಎಷ್ಟೋ ವರ್ಷ ತಪಶ್ಚರ್ಯ ಮಾಡಿ ಪರಮಾತ್ಮನಿಂದ ವರವನ್ನು ಪಡೆದ ಆ ಉರಿಹಸ್ತದಿಂದ ಶಿವನನ್ನು ಸುಡಲಿಕ್ಕೆ ತಯಾರಾದ್ರಿ. ಪರಮಾತ್ಮ ಅಂಜಿ ಓಡ್ಯಾಡಕತ್ತಿದ. ಏನು ಮಾಡ್ಬೇಕು? ಆಗ ಮಹಾವಿಷ್ಣು ಬಂದ ಮೋಹಿನಿ ರೂಪವನ್ನು ತಾಳಿದ. ಸುಂದರವಾದಂಥ ಹುಡುಗಿಯಾದ. ಆಗ ಏನು ಮಾಡಕತ್ತಿದಂದ್ರೆ ಭಸ್ಮಾಸೂರನಂತೇಳಿ ನಿತ್ತ ಪರಮಾತ್ಮಗ ಭಸ್ಮಾಸೂರನಂತೇಳಿ ಸುಂದರವಾದಂಥ ಅಂದಗಳಿಗೆ ಕಾಮುಕರಿಗೆ ಸುಂದರವಾಗಿ ಇತ್ತಂದ್ರೆ ಮನಸ್ಸೋಲ್ತತಿ. ಎಂತೆಂಥವ್ರನ್ನ ಬಿಟ್ಟಿಲ್ಲದ, ವಿಶ್ವಾಮಿತ್ರನ ಬಿಟ್ಟಿಲ್ಲ, ಎಂತೆಂಥವ್ರು ಬಲಿಯಾಗಿ ಹೋಗ್ಯಾರ. ಆಗ ಇವ ಭಸ್ಮಾಸೂರ ನೋಡಕತ್ತಿದ್ರಿ ಸುಂದರವಾದಂಥ ಹುಡುಗಿನನ್ನು. ಅಂದಗಳೇ ತಲೆನ ಕೆಡ್ತವಂದು, ನನ್ನ ಮಾಡಿಕೋತಿ ಅಂದು. ಓಹೋ ಒಳ್ಳೆ ನಾ ಮಾಡಿಕೋತಾನ, ನಾ ಹೇಳಿದಂಗೆ ನೀ ಕೇಳಬೇಕಂದು. ಮೋಹಿನಿ ರೂಪ ತಾಳಿರ್ತಕ್ಕಂಥ ಪರಮಾತ್ಮ ನಾ ಹೇಳಿರತಕ್ಕಂಥ ಮಾತನ್ನು ನೀ ಕೇಳಬೇಕು. ಓಹೋ ಕೇಳ್ತಾನೆ. ನನ್ನಂಗೆ ನರ್ತವನ್ನು ಮಾಡ, ನಾ ಹೆಂಗೆ ಕುಣಿತನಲ್ಲ ಹಂಗೆ ಕುಣಿ. ಈ ನರ್ತ ಮುಗಿದ ಮೇಲತ್ತ ನಾವಿಬ್ಬರು ಲಗ್ನವನ್ನಾಗೋಣ ಅಂಥೇಳಿ ಆ ಭಸ್ಮಾಸೂರನಿಗೆ ಮಹಾವಿಷ್ಣು ಹೇಳಿದ. ಮೋಹಿನಿ ರೂಪ ತಾಳಿದ ಕುಣಿಯಾಕೈತದ. ಈ ಭಸ್ಮಾಸೂರನು ಕುಣಿಯಾಕೈತದ, ಮೋಹಿನಿ ರೂಪ ತಾಳಿರ್ತಕ್ಕಂಥ ಪರಮಾತ್ಮನ ಕುಣಿಯಾಕೈತದ. ಕುಣ್ಕೋತ ಏನು ಮಾಡಿದಂದ್ರೆ ಗಪ್ಪಣ ತಲೆ ಮೇಲೆ ಕೈ ಇಟ್ಕೊಂಡ. ಯಾರು? ಮೋಹಿನಿ ರೂಪ ತಾಳಿರತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಮಹಾವಿಷ್ಣು ತಲೆ ಮೇಲೆ ಕೈ ಇಟ್ಟುಕೊಂಡ. ಮತ್ತು ನನ್ನಂಗನೆ ನರ್ತ ಮಾಡತ್ ಹೇಳಿದ್ರಲ್ಲ ಮೊದಲ. ಹೀಗಿರುವಾಗ ಆಗ ಭಸ್ಮಾಸೂರನು ತಲೆ ಮೇಲೆ ಕೈ ಇಟ್ಕೊಂಡ. ಏನಾತ್ರಿ? ತಲೆ ಮೇಲೆ ಕೈ ಇಟ್ಕೊಂಡಗಳೇ ಭಸ್ಮಾಸೂರ ಭಸ್ಮಾಗಿ ಬಿಟ್ಟ. ಏನದ? ಭಸ್ಮಾಗಿ ಬಿಟ್ಟ, ಭಸ್ಮಾಸೂರ ಆದವ. ಅದಕ್ಕಾಗಿ ಮಂದಿಗೆ ನಾವು ಕೆಟ್ಟ ಮಾಡಲಿಕ್ಕೆ ಹೋದಿಪ್ಪ ಅಂತಂದ್ರೆ ನಮಗೆ ಕೈಗೆ ಮೊದಲು ನಮ್ಮ ಕೈಗೆ ಹತ್ತತಿ, ಆಮೇಲೆ ಮಂದಿ ಹಚ್ಚೋದಕ್ಕತ್ತೆ. ಗಿಡದ ಹೂವು ಗಿಡ ಸುತ್ತರಿಗೆನ ಅಂತ ಹೇಳ್ತಾರಿಲ್ಲ. ಯಾರು ಬೇಯಕೈತ್ರಂದ್ರೆ ಏನಂತಾರೆ ನಾನುಡಿ ಒಳಗೆ, ಮತ್ತಾಟ ಬೇಯವರೆವಾ ಗಿಡದ ಹೂವು ಗಿಡದ ಸುತ್ತರಿಗೆನ ಇರ್ತಾವೆ, ಅವರಿಗೆ ಮುಟ್ಟುದದು. ಹೀಗ ಮಾಡಿ ಪರಮಾತ್ಮನನ್ನು ಉಳಿಸಿರ್ತಕ್ಕಂಥ ಮಹಾವಿಷ್ಣು ಏನು ಮಾಡಿದಂದ್ರೆ ಪರಮಾತ್ಮನನ್ನು ಉಳಿಸಿದ. ಅಲ್ಲ, ವರವನ್ನು ಬೇಡ ಅವನ ಸುಡ್ತಾನಂದ್ರೆ ಎಂಥ ಕೆಲಸ ಒಂದು. ನಾವು ಬೇಡುವುದರಲ್ಲಿ ಏನು ಬೇಕಿಡಬೇಕು ಪರಮಾತ್ಮನಂತೆಲ್ಲತ್ತ ಕೇಳಿದರೆ, ಸರ್ವ ಜನ ಸುಖಿರ್ನೋ ಭವಂತು. ರೋಗದಲ್ಲಿದ್ದವರನ್ನು ರೋಗದಿಂದ ಬಳಲಿಸಬೇಡಪ್ಪ ಪರಮಾತ್ಮ. ದರಿದ್ರತನದಲ್ಲಿ ಇದ್ದವರನ್ನ ದರಿದ್ರತನವನ್ನು ದೂರ ಮಾಡು. ನನಗೆ ಮಾತ್ರ ಕಣ್ಣಿದೆ ನೋಡೋಕ್ಕಾಗೋದಿಲ್ಲ, ನನ್ನಂತೇಳಿ ಏನಿಲ್ಲ ಕರೆ. ಆದರೂ ಸಹಿತ ಆ ಪರಮಾತ್ಮನಿಗೆ ಹೇಳ್ತಾನೆ, ಎಲ್ಲರನ್ನೂ ಚಲೋ ತಂಗಿಡ.
ರೋಗ ಭಾಳ ಕೆಟ್ಟ, ರೋಗದಿಂದ ಬಳಲುವುದು ಭಾಳ ಕೆಟ್ಟ. ಯಪ್ಪ ಭಗವಂತ ಸುಕ್ರಿಸ್ತವಾಗಿಡು ಅಂತ ಹೇಳ್ತೀನಿ. ಹೀಗಿರುವಾಗ ಪುಣ್ಯಾತ್ಮರೇ, ನಾವು ಏನು ಮಾಡಬೇಕಾಗೈತೆ ಅಂದ್ರೆ ಸತ್ಯಯುಗದಲ್ಲಿ ಸತ್ಯವನ್ನೇ ಹೇಳಬೇಕಾಗೈತಿ. ನಾವು ಕೆಟ್ಟದ್ದ ಮಾಡಲಿ ಚಲೋದ ಮಾಡಲಿ ಸತ್ಯನ ಮಾತಾಡೋದು. ಅದಕ್ಕೆ ಸತ್ಯಂ ಶಿವಂ ಸುಂದರಂ ನೋಡ್ರಿ ಹಂಗೆ ಹೇಳ್ಯಾರ ಅದನ್ನು. ಸತ್ಯಂ ಶಿವಂ ಸುಂದರಂ ಮತ್ತು ಸುಂದರವಾದಂಥ ಇಂಥ ಸತ್ಯವನ್ನು ಸತ್ಯಯುಗದಲ್ಲಿ ಮಾತಾಡಿದ್ರೆ ಮಾತ್ರ ಮನುಷ್ಯ 4 ದಿನ ಬದುಕತನ. ಇಲ್ಲವಾದ್ರೆ ಮೊದಲ ಬಬಲಾದವ್ರು ಹೇಳ್ಯಾರ, ಜೊಳ್ಳು ಜೊಟ್ಟು ಒಂದು ಹಾರುತ್ತೈತಿ, ಗಟ್ಟಿ ಬೀಜ ಒಂದು ಉಳಿತೈತಿ ಅಂತ ಹೇಳ್ಯಾರ. ಯಾರೋ ಬಬಲಾದಿಯವರು. ಅದಕ್ಕೆ ಪುಣ್ಯಾತ್ಮರೇ, ಕೆಟ್ಟಾಗುವ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಪುಣ್ಯದ ಕೆಲಸನ ನಾವು ಮಾಡ್ರಿ ಹೊರತಾಗಿ ಕೆಟ್ಟ ಕರ್ಮಾದಿಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಹೇಳಕ್ಕೆ ಕಾರಣ ಏನಂದ್ರೆ, ಆ ಅವ್ವ ಮಗ ಅಳ್ಳೋದು ನೋಡಿ ನನ್ನ ಕಣ್ಣಲ್ಲಿ ನೀರು ಬಂದು, ಪಾಪ ನಮ್ಮನ್ನ ಒಟ್ಟ ಬಿಡುವಾರ ಅಂತ ಹೇಳಕ್ಕೈತಿ. ಅವರಿದ್ದು ಏನೋ ಎಲ್ಲಿ ಕೇಳಿ ಅವಸರದಾಗ ನಾನು ಬಸ್ಸಿಗೆ ಹೋಗ್ಬೇಕಂತ ಹೇಳಿ ಹೋಗಿದ್ನಿ. ಅದಕ್ಕಾಗಿ ಎಲ್ಲರೂ ನೀವು ಪುಣ್ಯವಂತರಾಗಬೇಕು. ಪುಣ್ಯ ಮಾಡ್ರಂದ್ರೆ ನಿಮ್ಗೆ ಅದು ಕಟ್ಟಿಟ್ಟು ಬಿತ್ತೈತಿ. ಮುಂದೆ ಹಿಂದೆ ಮಾಡಿದ ಪುಣ್ಯದಿಂದ ಈಗ ನಾವು ಉಣ್ಣಾಕತ್ತಿದ್ದೀವಿ. ಈಗ ಪುಣ್ಯ ಮಾಡಿದ್ವು ಅಂದ್ರೆ ಮುಂದೆ ಉಣ್ತೀವಿ. ಈಗಿಂದ ಈಗ ತಿರುಗಿ ಬೀಳ್ತೈತೆ ಅಂತ ಹೇಳ್ತಾರೆ ಬಿಡು. ರೊಟ್ಟಿ ತಿರುಗಿ ಹಾಕಿದಂಗೆ ಈಗಿಂದ ಈಗ ಹೊಳ್ಳಿ ಬೀಳ್ತೈತಿ. ಚಲೋ ಮಾಡಿದರೂ ಹೊಳ್ಳಿ ಬೀಳ್ತೈತಿ, ಕೆಟ್ಟದ್ದನ್ನು ಮಾಡಿದರೂ ಹೊಳ್ಳಿ ಬೀಳ್ತೈತಿ. ಪುಣ್ಯಾತ್ಮರೇ, ಎಲ್ಲರೂ ಒಳ್ಳೆ ರೀತಿಯಿಂದ ನಡ್ಕೊಂಡು ಆ ಪರಮಾತ್ಮನಿಗೆ ಪ್ರೀತಿಗೆ ಪಾತ್ರರಾಗಿ ಎಲ್ಲರೂ ಬಾಳನು ಜೀವಿರುವ ತನಕ, ಈ ಉಸಿರಿರುವ ತನಕ ಪರಮಾತ್ಮನ ಸ್ಮರಣೆ ಮಾಡಿ ಅವನ ತತ್ವವನ್ನು ತಿಳಿದ, ಸ್ವರೂಪವನ್ನು ತಿಳಿದ ಮುಕ್ತರಾಗುಣ ಅಂಥೇಳಿ 2 ತೊದಲ ನುಡಿಯನ್ನು ಸದ್ಗುರುನಾಥನ ಚರಣಕ್ಕಿಟ್ಟ ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.